ನಮಸ್ಕಾರ. ನಾನು ನಿಮ್ಮ ಜಿ.ಬಿ. ಹಾವೇರಿ. ಇದು ನನ್ನ 3ನೆಯ ವಿಲೋಗ್. ನಾನು ಈಗ ದಾವಣಗೆರೆಯ ನಿಜಲಿಂಗಪ್ಪ ಬಡಾವಣೆಯ ಅಮರ್ ಜವಾನ್ ಉದ್ಯಾನವನ ಅಂದರೆ ಪಾರ್ಕ್ನಲ್ಲಿ ಇದ್ದೇನೆ. ಇಲ್ಲಿನ ವಿಶೇಷ ಏನಂದರೆ, ಈ ಪಾರ್ಕಿನ ಸುತ್ತಲೂ ಭಾರತದ ರಕ್ಷಣೆಗಾಗಿ ದುಡಿದು ಅಮರರಾದ ಪರಮವೀರ ಚಕ್ರ ಪಡೆದ ಸುಮಾರು 21ಕ್ಕಿಂತ ಹೆಚ್ಚು ಸೈನಿಕರ ಫೋಟೋ ಮತ್ತು ಅವರ ಸಂಕ್ಷಿಪ್ತ ವಿವರವನ್ನು ನೀಡಿದ್ದಾರೆ. ನಿಜವಾಗಿಯೂ ನನಗೆ ಈ ವಿಷಯವನ್ನು ತಮಗೆ ತೋರಿಸಲು ತುಂಬ ಹೆಮ್ಮೆ ಎನಿಸುತ್ತಿದೆ. ಈ ಕಾರ್ಯವನ್ನು ಮಾಡಿದ ಸ್ನೇಹಜೀವಿ ಸೇವಾ ಟ್ರಸ್ಟ್ನವರಿಗೆ ನನ್ನ ಹೃದಯಪೂರ್ವಕ ಅಭಿನಂದನೆಗಳು. ಸಾಮಾಜಿಕ ಮಾಧ್ಯಮ ಎಂದರೆ ಜನರಿಗೆ ಆಕರ್ಷಕವಾದ ಫೋಟೋಗಳನ್ನು ಹಾಕಿ ಎಂಥದೋ ಭಾಷೆಯಲ್ಲಿ ಮಾತನಾಡಿ ಜನರನ್ನು ಸೆಳೆಯುವುದಲ್ಲ. ನನ್ನ ಪ್ರಕಾರ ಬೆಳಕಿಗೆ ಬಾರದ ಇಂತಹ ವಿಷಯಗಳನ್ನು ತೋರಿಸಿ ಉಪಕಾರ ಸ್ಮರಣೆ ಮಾಡುವುದು ಮತ್ತು ಶಿಕ್ಷಣ, ಮನರಂಜನೆಗೆ ಸಂಬಂಧಿಸಿದ ಸಮಾಜಕ್ಕೆ ಸದ್ದಿಲ್ಲದೆ ಸೇವೆ ಮಾಡುತ್ತಿರುವ ಕಲಾವಿದರು ಹಾಗೂ ಸಾಧಕರನ್ನು ನನಗೆ ಗೊತ್ತಿದ್ದ ಮಟ್ಟಿಗೆ ಪರಿಚಯಿಸುವುದು ಮುಖ್ಯ ಎಂಬುದು ನನ್ನ ಭಾವನೆ. ಇದೇ ಸಮಯದಲ್ಲಿ ಈ ಪಾರ್ಕನ್ನು ನನಗೆ ಪರಿಚಯಿಸಿದ ನನ್ನ ಆತ್ಮೀಯ ಸ್ನೇಹಿತರಾದ ನಿವೃತ್ತ ಪ್ರಾಚಾರ್ಯರು, ದೇವರಾಜ ವಿದ್ಯಾಸಂಸ್ಥೆಯ ಪ್ರಸ್ತುತ ಆಡಳಿತಾಧಿಕಾರಿಯೂ ಆಗಿರುವ ನನ್ನ ಆತ್ಮೀಯ ಸ್ನೇಹಿತ ಸೋಮಪ್ಪ ಕಿಚಡಿ ಹಾಗೂ ಇನ್ನಿಬ್ಬರು ಸ್ನೇಹಿತರಾದ ನಿವೃತ್ತ ಉಪನ್ಯಾಸಕರಾದ ಅಲ್ಲಾಬಕ್ಷ್ ನದಾಫ್ ಮತ್ತು ಡಿ. ಮಂಜುನಾಥ್ ಕಾಲೇಜಿನ ಪ್ರಸ್ತುತ ಪ್ರಾಚಾರ್ಯರಾದ ಎಂ. ಮಂಜಪ್ಪ ಇವರನ್ನು ಈಗ ನಾನು ಸ್ಮರಿಸಲೇಬೇಕು. ಮೊದಲನೇದಾಗಿ ಹವಾಲ್ದಾರ್ ಮೇಜರ್ ಪೀರು ಸಿಂಗ್, ರೈಫಲ್ ಮ್ಯಾನ್ ಸಂಜಯ್ ಕುಮಾರ್, ಮೇಜರ್ ರಾಮಸ್ವಾಮಿ ಪರಮೇಶ್ವರನ್, ಕ್ಯಾಪ್ಟನ್ ವಿಕ್ರಮ್ ಪಾತ್ರ, ಕ್ಯಾಪ್ಟನ್ ಗುರುಬಚನ್ ಸಿಂಗ್ ಸಲಾರಿಯಾ, ಲೆಫ್ಟಿನೆಂಟ್ ಕರ್ನಲ್ ತಾರಾಪೋರ್, ಕ್ವಾರ್ಟರ್ ಮಾಸ್ಟರ್ ಹವಿಲ್ಕರ್ ಅಬ್ದುಲ್ ಹಮೀದ್, ಮೇಜರ್ ಶೈತಾನ್ ಸಿಂಗ್, ಸುಬೇದಾರ್ ಜೋಗಿಂದರ್ ಸಿಂಗ್, ಸೆಕೆಂಡ್ ಲೆಫ್ಟಿನೆಂಟ್ ರಾಮ್ ರಫೋಬಾ ರಾಣೆ, ಸುಬೇದಾರ್ ಮೇಜರ್ ಯೋಗೇಂದ್ರ ಸಿಂಗ್ ಯಾದವ್, ಸುಬೇದಾರ್ ಮೇಜರ್ ಗೌರವ ಕ್ಯಾಪ್ಟನ್ ಬನಾ ಸಿಂಗ್, ನಿರ್ಮಲಜಿತ್ ಸಿಂಗ್ ಚೆಬೋನ್, ಲೇಸ್ ನಾಯ್ಕ್ ಆಲ್ಬರ್ಟ್ ಎಕ್ಕಾ, ಮೇಜರ್ ಧನ್ ಸಿಂಗ್ ಥಾಪಾ, ಮೇಜರ್ ಹೋಶಿಯರ್ ಸಿಂಗ್, ಕ್ಯಾಪ್ಟನ್ ಮನೋಜ್ ಕುಮಾರ್ ಪಾಂಡೆ, ನಾಯಕ್ ಜಾದುನಾಥ್ ಸಿಂಗ್, ಮೇಜರ್ ಸೋಮನಾಥ್ ಶರ್ಮಾ, ಲೆಫ್ಟಿನೆಂಟ್ ಅರುಣ್ ಕೆಟಾರ್ಫಲ್ ಹಾಗೂ ಮಧ್ಯದಲ್ಲಿ ಒಂದು ವಿಜಯ ಸ್ತಂಭವನ್ನು ಮಾಡಿ ಅದರಲ್ಲಿ ಅಮರ್ ಜವಾನ್ ಎಂದು ಬರೆಯಲಾಗಿದೆ. ಹೀಗೆ ಸುಮಾರು 20ಕ್ಕಿಂತಲೂ ಹೆಚ್ಚು ಪರಮವೀರ ಚಕ್ರ ಪಡೆದ ವೀರಮರಣ ಹೊಂದಿದ ನಮ್ಮ ಸೈನಿಕರ ಸ್ಮರಣೆ ಮಾಡಲು ಅವಕಾಶ ಒದಗಿಸಿದ ನಮ್ಮ ಸ್ನೇಹಜೀವಿ ಸೇವಾ ಟ್ರಸ್ಟ್ನ ಸರ್ವ ಸದಸ್ಯರಿಗೂ ನನ್ನ ಅಭಿಮಾನಪೂರ್ವಕ ಅಭಿನಂದನೆಗಳು. ಹಾಗೂ ದಾವಣಗೆರೆ ಕೇವಲ ದಾನಕ್ಕೆ ಅಷ್ಟೇ ಅಲ್ಲ, ಇಂತಹ ಅನೇಕ ಸ್ಮರಣೆ ಮಾಡುವ ಕೆಲಸಗಳನ್ನು ನಗರದಲ್ಲೆಲ್ಲ ಮಾಡಿರುವ ಇಂತಹ ಅನೇಕ ತೆರೆಯ ಮರೆಯಲ್ಲಿ ಸದ್ದಿಲ್ಲದೆ ಸಮಾಜ ಸೇವೆ ಮಾಡುತ್ತಿರುವ ಸಂಘ ಸಂಸ್ಥೆಗಳು ನಗರದಲ್ಲಿದ್ದು ಅವುಗಳನ್ನು ಮುಂದಿನ ದಿನಗಳಲ್ಲಿ ಪರಿಚಯಿಸುವ ಪ್ರಯತ್ನ ನನ್ನದು. ನಮಸ್ಕಾರ. ದಯವಿಟ್ಟು ನಮ್ಮ ಚಾನಲನ್ನು ನಿಮ್ಮ ಸ್ನೇಹಿತರಿಗೂ ಎಲ್ಲ ಗ್ರೂಪ್ಗಳಲ್ಲಿ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಹಾಗೂ ಕಮೆಂಟ್ ಮಾಡುವುದನ್ನು ಮರೆಯದಿರಿ. ವಂದನೆಗಳು.